ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಪ್ಲಾನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ಇವತ್ತಿನ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ಕಲಿಯೋ ಕಡೆ ಫೋಕಸ್ ಮಾಡಿ. ಆಲ್ವೇಸ್ ಮಾರ್ಕೆಟ್ ನಿಮಗೂ ಕಂಫರ್ಟಬಲ್ ಆ್ಯಂಡ್ ಈಸಿ ಅನಿಸುತ್ತೆ. ಎಲ್ಲಿ ತನಕ ನೀವು ಕಲಿಯಲ್ಲ ಆಲ್ವೇಸ್ ಮಾರ್ಕೆಟ್ ಬಿಕಮ್ ವೆರಿ ಟಫ್, ಈಕ್ವಲ್ ಟು ರಾಕೆಟ್ ಸೈನ್ಸ್ ಆಗುತ್ತೆ. ಸೊ ಆಲ್ವೇಸ್ ಕಲಿಯೋ ಕಡೆ ಫೋಕಸ್ ಮಾಡಿ. ಇಟ್ ಈಸ್ ನಥಿಂಗ್ ಬಟ್ ನೀವು ತುಂಬ ಜನ ನನಗೆ ಕಾಮನ್ ಕ್ವಶನ್ಸ್ ಕೆಲವೊಂದು ಕೇಳ್ತೀರಾ, ಸರ್ ಟ್ರೇಡರ್ ಆಗ್ಬೋದಾ, ನಿಮ್ಮ ಥರನೇ ಅರ್ನ್ ಮಾಡ್ಬೋದಾ ಅಂತ. ಸಿ, ಎವ್ರಿಥಿಂಗ್ ಪಾಸಿಬಲ್. ಆನೆಸ್ಟ್ಲಿ ಹೇಳ್ತೀನಿ, ಪಾಸಿಬಲ್ ಇಲ್ಲ ಅನ್ನೋದೇನಿಲ್ಲ. ಒಂದು ಸೆಕೆಂಡ್. ಸಾರಿ. ಸೊ ಎವ್ರಿಥಿಂಗ್ ಪಾಸಿಬಲ್ ಇದೆ. ಏನಂದರೆ ನಿಮಗೆ ಇಷ್ಟ ಇರಬೇಕಷ್ಟೆ. ಯಾವುದೇ ಥಿಂಗ್ಸ್ ಆದರೂ ಅಷ್ಟೇ, ನೀವು ಇಷ್ಟಪಟ್ಟು ಮಾಡಿದರೆ ಡೆಫಿನೆಟಾಗಿ ಅದು ನಿಮಗೆ ಒಂದು ವರ್ಕೌಟ್ ಆಗುತ್ತೆ. ಎಲ್ಲಿ ತನಕ ನೀವು ಇಷ್ಟಪಟ್ಟು ಮಾಡಲ್ಲ ಅಲ್ಲಿ ತನಕ ಅದು ನಿಮಗೆ ಟಫ್ ಅಂದೇ ಅನಿಸುತ್ತೆ. ಸೊ ನನಗೆ ಟ್ರೇಡಿಂಗ್ ಅನ್ನೋದು ಒಂದು ಕ್ರೇಜ್ ಇತ್ತು ಫಸ್ಟಿಂದಲೂ. ಸೊ ನನಗೆ ಜಾಬ್ ಮಾಡಬೇಕಾದ್ರಾಗಲಿ, ಬಿಫೋರ್ ಜಾಬ್ ಆಗಲಿ, ಇವೆನ್ ನಾನು ಇಂಜಿನಿಯರಿಂಗ್ ಡೇಸಲ್ಲಿ ಇರಬೇಕಾದ್ರೂ ನನಗೆ ಟ್ರೇಡಿಂಗ್ ಬಗ್ಗೆ ಕ್ರೇಜ್ ಜಾಸ್ತಿನೇ ಇತ್ತು. ಸೊ ಹಾಗಾಗಿನೇ ನನಗಿದು ಇಷ್ಟ. ಅದು ಇದರಲ್ಲಿ ಪೆಟ್ಟು ತಿಂದಿರ್ಬೋದು, ಲಾಸ್ ಮಾಡ್ಕೊಂಡಿರ್ಬೋದು, ಮೈಂಡ್ಸೆಟ್ ಹಾಳಾಗಿರ್ಬೋದು, ಇಲ್ಲ ಲೈಕ್ ಸಾಕಪ್ಪ ಇದು ಥಿಂಗ್ಸು ಅನ್ನೋ ವರ್ಸ್ಟ್ ಸಿಚುವೇಶನ್ನು ನೋಡಿರ್ಬೋದು. ಬಟ್ ಸ್ಟಿಲ್ ಐ ಫೀಲ್ ಇಟ್ ಟ್ರೇಡಿಂಗ್. ಇಟ್ ಈಸ್ ಬಿಕಮ್ ಬ್ಲಡ್ ಟು ಮೀ. ಸೊ ಅದೇ ಥರನೇ ಹೇಳೋದು. ನಿಮ್ಗೆ ಅದು ಇಷ್ಟ ಇದ್ದರೆ ಡೆಫಿನೆಟಾಗಿ ನೀವು ಅದರಲ್ಲಿ ಇದಾಗ್ತೀರಾ. ಲೈಕ್ ನೀವು ಫೋರ್ಸಬಲಿ ಈ ಫೀಲ್ಡಿಗೆ ಬರ್ತೀರಾ ಅಂದರೆ ಬರಲೇಬೇಡಿ ಯಾವುದೇ ಕಾರಣಕ್ಕೂ. ಇಫ್ ಯು ಆರ್ ಕಮ್ಮಿಂಗ್ ಫೋರ್ಸಬಲಿ ಆರ್ ಇಫ್ ಯು ಆರ್ ಥಿಂಕಿಂಗ್ ಫಾರ್ ಮೇಕ್ ಇಟ್ ಹ್ಯೂಜ್ ಮನಿ ಇಮಿಡಿಯೇಟ್ ಶಾರ್ಟ್ಕಟ್ಟಲ್ಲಿ ಅಂದರೆ ನೋ, ಡೋಂಟ್ ಕಮ್. ಬಿಕಾಸ್ ಇದು ಫೀಲ್ಡ್ ಆ ಥರ ಅಲ್ಲ ಇದು. ಸೊ ಮೇಕ್ ಯುವರ್ ಸೆಲ್ಫ್ ಕಂಫರ್ಟಬಲ್. 1 ಡೇ ತೊಗೋಬೋದು, 1 ಇಯರ್ ತೊಗೋಬೋದು, 2 ಇಯರ್ ತೊಗೋಬೋದು. ಫೈನಲಿ ನಮಗೂ ಅದು 1 ಡೇ ಬರುತ್ತೆ ಅನ್ನೋ ಥರ ಆನೆಸ್ಟಾಗಿ ನೀವು ಅದ್ರ ಮೇಲೆ ಎಫರ್ಟ್ ಆಗ್ತಾ ಇದ್ದರೆ ಡೆಫಿನೆಟಾಗಿ ಅದು ಕೂಡ ಕೊಡುತ್ತೆ. ದಟ್ ಈಸ್ ವಾಟ್ ಟ್ರೇಡಿಂಗ್. ಓಕೆನಾ? ಆ್ಯಂಡ್ ಸೆಕೆಂಡ್ ಥಿಂಗು, ಲೈಕ್ ತುಂಬ ಜನ ಹೇಳ್ತಾ ಇರ್ತೀರ, ಸರ್ ಅಟ್ಲೀಸ್ಟ್ ನಿಮ್ದ್ರಲ್ಲಿ ಆಫ್ ಮಾಡಿದ್ರೆ ಸಾಕು. ಡೋಂಟ್ ಥಿಂಕ್ ಇಟ್ ಲೈಕ್ ಇದ್ರ ಒಳಗಡೆ ಬಂದಮೇಲೆ 1%, 2% ಆಫು, ನಿಮ್ಮಷ್ಟು ಫುಲ್ಲು, ಅದು ಯಾವುದೂ ಥಿಂಕ್ ಮಾಡೋಕ್ಕೆ ಹೋಗ್ಬೇಡಿ. ನೀವು ಆ ಥರ ಹೇಳಿದ್ರೆ ನನ್ನ ಜೊತೆ ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದವರು ಟುಡೇ ದೇ ಆರ್ ಅರ್ನಿಂಗ್ ಲ್ಯಾಕ್ಸ್. ಓಕೆನಾ? ಕೆಲವರು ಅರ್ನಿಂಗ್ ಲ್ಯಾಕ್ಸ್ ಇದ್ದಾರೆ, ಕೆಲವರು ಲೈಕು ಇಲ್ಲ ನಮಗೆ ಫೀಲ್ಡ್ ಕಂಫರ್ಟಬಲ್ ಇಲ್ಲ ಅಂತ ಬಿಟ್ಟು ಹೋದವರು ಇದ್ದಾರೆ. ಬೋತ್ ಆರ್ ಇದ್ದಾರೆ. ಓಕೆನಾ? ಸೊ ಐ ನೋ ದ ಪೀಪಲ್ಸ್, ಅದಕ್ಕೆ ಹೇಳ್ತಿರೋದು. ಎರಡು ಥರದವರು ಇದ್ದಾರೆ. ಸೊ ಅರ್ನಿಂಗ್ ಲ್ಯಾಕ್ಸ್ ಇರೋರಿಗಿಂತ ನಾನು ಹಿಂದೆ ಇದ್ದೀನಿ ಅಂತ ನಾನು ಯಾವತ್ತೂ ಐ ಆಮ್ ನೆವರ್ ಫೆಲ್ಟ್ ಇಟ್ ಬ್ಯಾಡ್. ಬಿಕಾಸ್ ಏನಕ್ಕೆ ಅಂತಲೇ ಹೇಳ್ತೀನಿ ಕೇಳಿ. ಅವ್ರದ್ದು ರಿಸ್ಕ್ ರಿವಾರ್ಡ್ ಜಾಸ್ತಿ ಇದೆ. ಸೊ ಅವ್ರ ಹತ್ರ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದೆ. ಸೊ ನನ್ನ ಹತ್ರ ನನ್ನ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಅದ್ರ ಪ್ರಕಾರ ನಾನು ಟ್ರೇಡ್ ಮಾಡಬೇಕು. ಸೊ ಅವ್ರ ಇನ್ವೆಸ್ಟ್ಮೆಂಟ್ ಪ್ರಕಾರ ದೇ ಆರ್ ಮೇಕಿಂಗ್ ಲ್ಯಾಕ್ಸ್ ಅಂದರೆ ಐ ಆಮ್ ಹ್ಯಾಪಿ ವಿತ್ ಇಟ್. ಅದರಲ್ಲಿ ನೀವು ಅವ್ರನ್ನ ಜಡ್ಜ್ ಮಾಡೋದು, ಲೈಕ್ ನನ್ನನ್ನು ಜಡ್ಜ್ ಮಾಡೋದು ತಪ್ಪಾಗುತ್ತೆ. ಅದು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಸೆಕೆಂಡ್ ಥಿಂಗ್, ನಾನು ಆಲ್ವೇಸ್ ಅವ್ರಗಳ ಹತ್ರ ಕಲ್ತಿದ್ದೆ ಜಾಸ್ತಿ. ಬಿಕಾಸ್ ಅವ್ರದ್ದು ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದೆ ಅನ್ನೋಕ್ಕಿಂತ ಅವ್ರ ರಿಸ್ಕ್ನ ಹೇಗೆ ಹ್ಯಾಂಡ್ಲ್ ಮಾಡ್ತಾರೆ. ಸಪೋಸ್ ಅವ್ರ ಹತ್ರ ಆ ರಿಸ್ಕ್ನ ಅಮೌಂಟ್ನ ಹೇಗೆ ಈಸಿಯಾಗಿ ಕಂಫರ್ಟಬಲಾಗಿ ಹ್ಯಾಂಡ್ಲ್ ಮಾಡ್ಕೊಳ್ತಾರೆ, ಮತ್ತು ನನ್ನ ಮೈಂಡ್ಸೆಟ್ಗೂ ಅವ್ರ ಮೈಂಡ್ಸೆಟ್ಗೂ ಏನು ಡಿಫ್ರೆನ್ಸ್ ಇದೆ, ಸೋ ಮೆನಿ ಥಿಂಗ್ಸ್ ನಾನು ಕೂಡ ಅದರಲ್ಲಿ ಅರ್ಥ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿನೇ ಹೇಳೋದು, ಲೈಕ್ ಇಟ್ ಈಸ್ ನಥಿಂಗ್ ಬಟ್ ನೀವು ಇವತ್ತು 1000 ದುಡಿತಿರೋರು ನಾಳೆ 2000 ದುಡಿಯೋ ಕಾಲ ಅನ್ನೋದು ರಾಂಗ್. ಅದು ಇಟ್ ಈಸ್ ರಾಂಗ್ ಪರ್ಸ್ಪೆಕ್ಷನ್. ಸ್ಲೋಲಿ ಮೂವ್ ಆಗ್ತಾ ಹೋಗಬೇಕು. ಲೈಕ್ ಇದನ್ನು ನೀವು ಒಂದು 3-4 ಇಯರ್ಸಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡ್ರಿ ಅಂದರೆ ಡೆಫಿನೆಟಾಗಿ ಇಟ್ ವಿಲ್ ಮೇಕ್ಸ್ ಯು ಹ್ಯೂಜ್. ನಿಮಗೆ ಯಾವ ಬಿಸ್ನೆಸ್, ಯಾವ ಫೀಲ್ಡು ಕೂಡ ನಿಮ್ಮನ್ನು ತಡೆಯೋಕೆ ಆಗೋದಿಲ್ಲ. ಅಂದರೆ ಅಷ್ಟು ಅಮೌಂಟ್ನ ನೀವು ಇದರಲ್ಲಿ ಮಾಡ್ಬೋದು. ಒನ್ಸ್ ಯು ಆರ್ ಬಿಕಮ್ ಪ್ರೋ ಆಗೋದು ಅಷ್ಟೇ ಇಂಪಾರ್ಟೆಂಟು. ಪ್ರೋ ಆದರೆ ನಿಮ್ಮನ್ನು ಸ್ಟಾಪ್ ಮಾಡೋಕ್ಕಾಗೋದಿಲ್ಲ. ದಿಸ್ ವಾಸ್ ದ ಫೀಲ್ಡ್. ಯಾಕೆಂದರೆ ದಿನಕ್ಕೆ ನೀವು ಕೂತ್ಕೊಂಡು ಒಂದು 2 ಅವರ್ ವರ್ಕ್ ಮಾಡ್ತೀರಾ, 3 ಅವರ್ಸ್ ವರ್ಕ್ ಮಾಡ್ತೀರಾ, 2 ಅವರ್ಸ್ ವರ್ಕ್ ಮಾಡ್ತೀರಾ. ಇಟ್ಸ್ ಅಪ್ ಟು ಯು. ಓಕೆನಾ? ಸೊ ನಿಮಗೆ ಬಿಲೀವ್ ಮಾಡಲ್ಲ, ಇವತ್ತು ನಾನು ವರ್ಕ್ ಮಾಡಿರೋದು 10 to 15 ಮಿನಿಟ್ಸ್. ಇಟ್ ಈಸ್ ನಥಿಂಗ್ ಬಟ್ ಎಕ್ಸ್ಪೀರಿಯನ್ಸ್. ಅದ್ರ ಹಿಂದ್ಗಡೆ ಇರೋ ಹಾರ್ಡ್ ವರ್ಕ್ ಎಷ್ಟು ಮಾಡಿರ್ತೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಇದೆಲ್ಲ ಏನಕ್ಕೆ ಇವತ್ತು ಹೇಳ್ತೀನಿ ಅಂದರೆ, ಬಿಕಾಸ್ ಕಂಟಿನ್ಯೂಸ್ ಆಗಿ ಸೇಮ್ ಕ್ವಶನ್ಸ್ ಬರ್ತಿರುತ್ತೆ. ಎಲ್ರಿಗೂ ಒಬ್ಬೊಬ್ಬರಿಗೆ ಅಪ್ಡೇಟ್ ಮಾಡೋದು, ಪ್ಲಾಟ್ಫಾರ್ಮಲ್ಲಿ ಅಪ್ಡೇಟ್ ಮಾಡಿದರೆ ಅಟ್ಲೀಸ್ಟ್ ಎಲ್ರಿಗೂ, ಯಾರು ವಾಚ್ ಮಾಡ್ತಿರ್ತಾರೆ ಎಲ್ರಿಗೂ ಗೊತ್ತಾಗುತ್ತೆ ಅನ್ನೋದಕ್ಕೆ ನಾನು ಇದನ್ನು ಹೇಳ್ತಾ ಇರ್ತೀನಿ ಯಾವಾಗ್ಲೂ. ಸೊ ಹಾಗಾಗಿ ಕಲಿಯೋ ಕಡೆ ಫೋಕಸ್ ಮಾಡಿ. ಆ್ಯಂಡ್ ತುಂಬ ಜನ ಸೇಮ್ ಕ್ವಶನ್ಸ್, ಸರ್ ಗೋಲ್ಡ್ ಟ್ರೇಡಿಂಗ್ ಯಾಕೆ ಸ್ಟಾಪ್ ಮಾಡಿದರೆ? ಗೋಲ್ಡ್ ಟ್ರೇಡಿಂಗ್ ಸ್ಟಾಪ್ ಮಾಡಿರೋದು ಇಂಪಾರ್ಟೆಂಟ್ ಅಲ್ಲ. ನನಗೆ ಟೈಮ್ ಕೊಡ್ಲಿಕ್ಕೆ ಆಗ್ತಾಯಿಲ್ಲ, ಅದು ಇಂಪಾರ್ಟೆಂಟು. ಬಿಕಾಸ್ ನಾನು ಹೆಂಗೆ ಸೆಟ್ ಆಗಿಬಿಟ್ಟಿದ್ದೀನಿ ಅಂದರೆ, ಮಾರ್ನಿಂಗ್ ಇಫ್ ಐ ಮೇಕ್ಸ್ ಪ್ರಾಫಿಟ್ ಆರ್ ಲಾಸ್ ಇನ್ ನಿಫ್ಟಿ, ಐ ಜಸ್ಟ್ ಕ್ಲೋಸ್ ದ ಸಿಸ್ಟಮ್ ಆ್ಯಂಡ್ ಮೇಕ್ ಕಂಪ್ಲೀಟ್ ಸಮ್ ಅದರ್ ಆಕ್ಟಿವಿಟೀಸ್ ಆರ್ ಸಮ್ ಅದರ್ ಥಿಂಗ್ಸ್ ಅಂತ. ಹಂಗಂತ ನಾನು ಯಾವುದೇ ವರ್ಕ್ ಮಾಡ್ತಿಲ್ಲ.
ಬಿಕಾಸ್ ನನಗೆ ಅದರಲ್ಲಿ ಇಂಟ್ರೆಸ್ಟ್ ಕೂಡ ಇಲ್ಲ. 9 to 5 ಜಾಬ್ ಬಿಟ್ಟು ತುಂಬ ವರ್ಷಗಳೇ ಆದಮೇಲೆ ಮತ್ತೆ ಅದ್ರ ಕಡೆ ಹೋಗ್ತೀನಿ ಅನ್ನೋ ಸುಳ್ಳದು. ಯಾಕೆಂದರೆ ಎವ್ರಿ ಇಯರ್ ನ್ಯೂ ಕಿಡ್ಸ್ ಬರ್ತಾ ಇರ್ತಾರೆ, ನ್ಯೂ ರೆವಲ್ಯೂಷನ್ ಬರ್ತಾ ಇರುತ್ತೆ. ಸೊ ಅವರು ನಮ್ಮ ಎಕ್ಸ್ಪೀರಿಯನ್ಸ್ ಫೀಲ್ಡ್ಗಳನ್ನ ಆಕ್ಯುಪೈ ಮಾಡ್ತಾ ಇರ್ತಾರೆ. ಆಬ್ವಿಯಸ್ಲಿ ಅದು ಆಗ್ತಾ ಇರುತ್ತೆ. ಸೊ ಬಟ್ ಇದೊಂದು ಈ ಫೀಲ್ಡ್ ಇದೆಯಲ್ಲ, ಈ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಬಿಟ್ಟು ಯಾರೂ ಏನೂ ಮಾಡಲಿಕ್ಕಾಗೋದಿಲ್ಲ. ಇದರಲ್ಲಿ ಯಾವ ಏನೂ ಏನೂ ಮಾಡೋಕ್ಕಾಗೋದಿಲ್ಲ, ಯಾವ ಆಲ್ಗೋ ಬಂದರೂ ಏನೂ ಮಾಡೋಕ್ಕಾಗೋದಿಲ್ಲ. ಇಟ್ ಈಸ್ ನಥಿಂಗ್ ಬಟ್ ಯುವರ್ ಮೈಂಡ್ ಸೆಟ್, ಯುವರ್ ರಿಸ್ಕ್ ರಿವಾರ್ಡ್. ಸೊ ಅದೇ ಇಂಪಾರ್ಟೆಂಟ್ ಇಲ್ಲಿ. ಸೊ ಅದನ್ನು ನೀವು ಅರ್ಥ ಮಾಡ್ಕೊಂಡಷ್ಟು ಕಲ್ತಷ್ಟು ಈಸಿ ಆಗುತ್ತೆ. ಕಲಿಯೋ ಕಡೆ ಫೋಕಸ್ ಮಾಡಿ. ನಾನು ಆಲ್ವೇಸ್ ಹೇಳ್ತೀನಿ, ಫೋಕಸ್ ಆನ್ ಲರ್ನಿಂಗ್. ತುಂಬ ಜನ ಕೇಳ್ತಾರೆ, ಸರ್ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕು, ಇದು ಬೇಕು. ಸಿ, ನಿಮಗೆ ಫಸ್ಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಥಿಂಕ್ ಮಾಡಿಬಿಡಿ. ಫಸ್ಟ್ ಕಲಿಯೋ ಕಡೆ ಫೋಕಸ್ ಮಾಡಿ. ಕಲಿತಾ ನಿಮಗೆ ಅರ್ಥ ಆಗುತ್ತೆ ವಾಟ್ ಈಸ್ ಯುವರ್ ಇನ್ವೆಸ್ಟ್ಮೆಂಟ್ ರಿಕ್ವೈರ್ಡ್ ಅನ್ನೋದು. ಸೊ ಅದೆಲ್ಲ ನಿಮಗೆ ಥಿಂಗ್ಸ್ಗಳು ಹೋಗ್ತಾ ಅರ್ಥ ಆಗ್ತಾ ಹೋಗುತ್ತೆ. ಸೊ ಲೆಟ್ಸ್ ಸಿ ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್. ಸೊ ಆಲ್ಮೋಸ್ಟ್ ಡನ್ ಫಾರ್ ದ ಡೇ. ಈಸಿ ಟ್ರೇಡು, ಸಿಂಪಲ್ ಟ್ರೇಡು. ಮಾರ್ಕೆಟ್ ಪ್ಯಾನಿಕ್ ಮೋಡಲ್ಲಿದೆ. ಅದು ನ್ಯೂಸ್ ಇದೆಯಾ ಏನಿದೆ ನನಗೆ ಅದು ಏನೂ ಗೊತ್ತಿಲ್ಲ, ಅದು ಯಾವುದೂ ನೋಡೋದಿಲ್ಲ. ಬಿಕಾಸ್ ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಇಟ್ಟಿರೋದೆ ಚಾರ್ಟ್ಸ್ ಲರ್ನಿಂಗ್ ಅಂತ. ಅದೇ ರೀಸನು ಐ ಲವ್ ಚಾರ್ಟ್ಸ್. ಚಾರ್ಟಲ್ಲಿ ಏನು ಹೇಳ್ತಿದೆ ಅದ್ರ ಮೇಲೆ ನಾನು ಫೋಕಸ್ ಮಾಡ್ತೀನಿ ಹೊರತು ನಾನು ಯಾವುದೇ ಥರದ ನ್ಯೂಸ್ ಇದೆ, ಅಫ್ಕೋರ್ಸ್ ನ್ಯೂಸ್ ಇರೋದಕ್ಕೆ ತಾನೇ ಗ್ಯಾಪ್ ಡೌನ್ ಓಪನ್ ಆಗಿರುತ್ತೆ. ಅದು ಯಾವ ನ್ಯೂಸರ್ ಆಗಿಲ್ಲ, ಅದು ಕಟ್ಕೊಂಡು ನನಗೇನಾಗಬೇಕು, ನನಗೇನು ದಿನ ಟಾರ್ಗೆಟ್ ಆಯಿತಾ, ಐ ಜಸ್ಟ್ ಗೆಟ್ ಔಟ್ ಅಷ್ಟೇ. ಸೊ ಕ್ಲೋಸ್ ಇಟ್, ರಿಫ್ರೆಶ್ ಮಾಡಿ ನೋಡುವ. ಸೊ ಹ್ಯಾಪಿ ವೀಕೆಂಡ್ ಆಲ್ಮೋಸ್ಟ್. ಸೊ ಲೆಟ್ಸ್ ಕ್ಲೋಸ್ ಇಟ್ ಅಪ್. ಈ ವೀಕ್ ಆಲ್ಮೋಸ್ಟ್ ಐ ಮೇಡ್ ಇಟ್ ವೆರಿ ಗುಡ್ ಮನಿ. ಆನೆಸ್ಟ್ಲಿ ಹೇಳ್ತೀನಿ, ಐ ಮೇಡ್ ಇಟ್. ತುಂಬ ದಿನ ಆದಮೇಲೆ ಈ ವೀಕಲ್ಲಿ ಒಂದು ಒಳ್ಳೆ ಅಮೌಂಟ್ನ ಮಾಡ್ಕೊಂಡಿದ್ದೀನಿ. ಹ್ಯಾಪಿ. ಸೊ ಲೈಕ್ ನಿಮಗೂ ಹೇಳೋದಷ್ಟೇ, ಫೋಕಸ್ ಥಿಂಗ್ಸ್ ಲರ್ನಿಂಗ್ ಮಾಡ್ತಾ ಮೈಂಡ್ ಸೆಟ್ ಎವ್ರಿಥಿಂಗ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇವತ್ತಿಂದು ನನಗೆ ಗೊತ್ತಿಲ್ಲ ಏನು ಗ್ಯಾಪ್ ಡೌನ್ ಆಗಿದೆ ಅಂತ. ನಿಮ್ಗೆ ಯಾರಿಗಾರು ಗೊತ್ತಿದ್ದರೆ ದಯವಿಟ್ಟು ನನಗೆ ವಾಟ್ಸಪ್ಪಲ್ಲಿ ಕಳಿಸ್ಕೊಡಿ. ನನಗೂ ಅಟ್ಲೀಸ್ಟ್ ತಿಳ್ಕೊಳ್ತೀನಿ ಏನು ಗ್ಯಾಪ್ ಡೌನ್ ಆಗಿದೆ ಏನಾಗಿದೆ ಅಂತ. ಬಿಕಾಸ್ ನಾನು ನ್ಯೂಸ್ ಏನೂ ನೋಡೋದಿಲ್ಲ. ಒನ್ಸ್ ನಂದು ಟ್ರೇಡಿಂಗ್ ಮುಗಿತಾ ಐ ಜಸ್ಟ್ ಕ್ಲೋಸ್ ದ ಟರ್ಮಿನಲ್. ಆಮೇಲೆ ನಾನು ಸ್ಟೂಡೆಂಟ್ಸ್ಗೆ ಏನು ಅಪ್ಡೇಟ್ ಮಾಡಿರ್ತೀನಿ ಅದ್ರ ಬಗ್ಗೆ ನಿಮಗೆ ಹೇಳ್ತೀನಿ. ಇಟ್ಸ್ ಅ ಹ್ಯೂಜ್ ಗ್ಯಾಪ್ ಡೌನ್. ಆಲ್ಮೋಸ್ಟ್ 250 ಪಾಯಿಂಟ್ಸ್ ಗ್ಯಾಪ್ ಡೌನ್ ಮಾರ್ಕೆಟಲ್ಲಿ ಆಗಿರೋದು. ಸ್ಮಾಲ್ ಅಲ್ಲ, ಆಲ್ಮೋಸ್ಟ್ 200 to 250 ಪಾಯಿಂಟ್ಸ್ ಗ್ಯಾಪ್ ಡೌನ್ ಓಪನ್ ಆಯಿತು. ಸೊ ನನಗೆ ಯೂಶಲಿ ಏನಂದರೆ ನಿಮಗೆ ಎರಡು ಥರದ್ದು ಇಲ್ಲಿ ಅನಾಲಿಸಿಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ, ಅರ್ಥ ಮಾಡ್ಕೊಳ್ಳಿ. ಸೊ ನಾನು ಇಂಟ್ರಾಡೇ ಟ್ರೇಡರ್ಗೆ ನನ್ನ ಅನಾಲಿಸಿಸ್ ಯಾವಾಗಲೂ ಹೇಗಿರುತ್ತೆ ಅಂದರೆ ಇಟ್ಸ್ ಅ 200-250 ಪಾಯಿಂಟ್ಸ್ ಗ್ಯಾಪ್ ಡೌನ್. ಓಕೆನಾ. ನಿನ್ನೆ ಓವರ್ ನೈಟ್ ಇಲ್ಲಿರೋರು ತೊಗೊಂಡಿರೋರಿಗೆ ಜಾಕ್ ಪಾಟ್. ಓಕೆನಾ. ದಿಟ್ ಈಸ್ ಬಿಕಮ್ ಜಾಕ್ ಪಾಟ್ ಟು ದೆಮ್. ಸೊ 200 ಪಾಯಿಂಟ್ಸ್ ಡಿ ಕೆ ಸಿಗ್ತಿದೆ. ಇಫ್ ದೇ ಬುಕ್ ದ ಪ್ರಾಫಿಟ್, ಲೆಟ್ ಸಿ. ಓಕೆನಾ. ಇಲ್ಲಿಂದ ಸೆಲ್ ಮಾಡಿರೋನಿರ್ಬೋದು, ಓವರ್ ನೈಟ್ಗೆ ಇಟ್ಕೊಂಡಿದ್ರೆ ಇಲ್ಲಿಂದ ಕ್ಲೋಸಿಂಗ್ ಪ್ರೈಸಲ್ಲಿ ಸೆಲ್ ಮಾಡಿರೋನಿರ್ಬೋದು. ಸೊ ಇಬ್ರಿಗೂ ಕೂಡ ಅಷ್ಟೇ ಡೆಫಿನೆಟಾಗಿ ಒಂದು ಉತ್ತಮವಾದ ಪ್ರಾಫಿಟ್ಟು. ಅದೇ ಥರ ಇಲ್ಲಿಂದ ಬೈ ಮಾಡಿದವನಿಗೆ ಆಬ್ವಿಯಸ್ಲಿ ದೇ ಸೀನ್ ಹ್ಯೂಜ್ ಲಾಸ್. ಕ್ಲೋಸಿಂಗ್ ಪ್ರೈಸಲ್ಲಿ ಬೈ ಮಾಡಿರೋನಿರ್ಬೋದು. ಸೊ ಇಬ್ಬರಿಗೂ ಹ್ಯೂಜ್ ಲಾಸ್ ತೋರಿಸ್ತಿರುತ್ತೆ. ಸೊ ನನ್ನ ಮೈಂಡ್ ಸೆಟ್ ಯಾವಾಗಲೂ ಅಷ್ಟೇ, ಇಫ್ ಇಟ್ ಇಸ್ ಅನ್ ಹ್ಯೂಜ್ ಗ್ಯಾಪ್ ಅಪ್ ಆರ್ ಗ್ಯಾಪ್ ಡೌನ್, ಆಲ್ವೇಸ್ ನನಗೆ ಮಾರ್ಕೆಟ್ ರಿಟ್ರೇಸ್ಮೆಂಟ್ ಬರಬೇಕು. ಇಟ್ ಮೀನ್ಸ್ ಪ್ರಾಫಿಟ್ ಬುಕ್ಕಿಂಗ್ ಬರಬೇಕು. ಆವಾಗಲೇ ನನಗೆ ಇಷ್ಟ ಟ್ರೇಡ್ ಮಾಡಲಿಕ್ಕೆ ತುಂಬ ಈಸಿ, ಐ ಕಂಫರ್ಟಬಲ್ ಫೀಲ್ ಮಾಡ್ತೀನಿ ನಾನು. ಸೊ ಇವತ್ತು ಅಷ್ಟು ಪ್ರಾಫಿಟ್ ಬುಕ್ಕಿಂಗ್ ಬರಲ್ಲ. ಯೂಶಲಿ ನೆನ್ಪಿಟ್ಕೊಳ್ಳಿ, ಬೈಯಿಂಗ್ ಸೈಡ್ ಗ್ಯಾಪ್ ಅಪ್ ಆದಾಗ ಮಾರ್ಕೆಟಲ್ಲಿ ತುಂಬ ಬೇಗ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ. ಸೆಲ್ಲಿಂಗ್ ಸೈಡ್ ಆದಾಗ ತುಂಬ ಕಡಿಮೆ ಪ್ರಾಫಿಟ್ ಬುಕ್ಕಿಂಗ್ ಬರೋದು. ಬಿಕಾಸ್ ಪ್ಯಾನಿಕ್ನೆಸ್ ಕ್ರಿಯೇಟ್ ಆಗುತ್ತೆ ಮಾರ್ಕೆಟಲ್ಲಿ. ಪ್ಯಾನಿಕ್ನೆಸ್ ಕ್ರಿಯೇಟ್ ಆಗೋದ್ರಿಂದ ನಿಮಗೆ ಅಷ್ಟು ಬೇಗ ಪ್ರಾಫಿಟ್ ಬುಕ್ಕಿಂಗ್ ಬರೋದಿಲ್ಲ ಸೆಲ್ಲಿಂಗ್ ಸೈಡಲ್ಲಿ ಕಂಪೇರ್ ಟು ಬೈಯಿಂಗ್ ಸೈಡ್. ಸೊ ಹಾಗಾಗಿನೇ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅಟ್ಲೀಸ್ಟ್ ಇಫ್ ಇಟ್ ಇಸ್ ಕಮ್ ಬ್ಯಾಕ್ ಟು, ಇವಾಗ ನಿಮಗೆ ಇಲ್ಲಿ 23 ತೋರಿಸ್ತಿದೆ, ಅವಾಗ 23 ಇದ್ದಿದ್ದು ಇಲ್ಲಿ, ಇವಾಗ ಏನು 38 ಲೆವೆಲ್ ಐತಲ್ಲ ಅಲ್ಲಿತ್ತು. ಸೊ ಅಲ್ಲಿ ತನಕ ಬಂದರೆ ಈಸಿಯಾಗಿ ಟ್ರೇಡ್ ತೊಗೊಳ್ಳೋಣ, ಮುಗಿಸೋಣ ಅಂತ. ಬಟ್ ಬರಲ್ಲ. ಏನಂದರೆ ಸೆಲ್ಲಿಂಗ್ ಸೈಡಲ್ಲಿ ಆಲ್ವೇಸ್ ನಿಮಗೆ ಪ್ಯಾನಿಕ್ನೆಸ್ ಇರುತ್ತೆ ಮಾರ್ಕೆಟಲ್ಲಿ. ಯಾವಾಗ ಮಾರ್ಕೆಟಲ್ಲಿ ಪ್ಯಾನಿಕ್ನೆಸ್ ಇರುತ್ತೆ, ಡೋಂಟ್ ಎಕ್ಸ್ಪೆಕ್ಟ್ ಲೈಕ್ ಬಯರ್ಸ್ ಇಮ್ಮಿಡಿಯೇಟಾಗಿ ಬಂದು ಬೈ ಮಾಡ್ತಾರೆ, ಇಮ್ಮಿಡಿಯೇಟಾಗಿ ಬಯರ್ಸ್ ಬಂದು ಬೈ ಮಾಡ್ತಾರೆ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡಬಾರ್ದು. ಸೊ ಅದೇ ರೀಸನ್ಗೆ ಐ ಜಸ್ಟ್ ವೇಟೆಡ್ ಮಾರ್ಕೆಟ್ ಇಲ್ಲಿ ತನಕ ಬಂದಾಗ ಒಂದು ರಿಸ್ಕ್ ತೊಗೊಳ್ಳೋಣ. ಬಿಕಾಸ್ ಟುಡೇ ಐ ಟುಕ್ ಅ ರಿಸ್ಕಿ ಟ್ರೇಡ್. ರಿಟ್ರೇಸ್ಮೆಂಟ್ ಬರಲಿಲ್ಲ ನನಗೆ. ಸೊ ಬ್ರೇಕ್ಔಟಲ್ಲಿ ಟ್ರೇಡ್ ತೊಗೊಳ್ತೀನಿ ಅಂದರೆ ಇಟ್ಸ್ ಮೀ ರಿಸ್ಕಿ ಟ್ರೇಡ್. ಅದಕ್ಕೆ ನಾನೇನು ಮಾಡಿದೆ, ಟೇಕ್ ಇಟ್ ಆನ್ ಅಟ್ ದ ಮನಿ. ಅಟ್ ದ ಮನಿ ಟ್ರೇಡ್ ತೊಗೊಳ್ಳೋಣ. ಸೊ 25,600 ಇಸ್ ಅಟ್ ದ ಮನಿ ಫಾರ್ ಮಿ. ಲೆಟ್ಸ್ ಟೇಕ್ ಇಟ್ ಆನ್. ಆ್ಯಕ್ಚುಲಿ ಪಿಕ್ಚರ್ ಪರ್ಫೆಕ್ಟ್ ಅಟ್ ದ ಮನಿ ಬಂದು 550 ಇತ್ತು. ಓಕೆನಾ. 550 ಓಕೆ. ಅಟ್ ದ ಮನಿ ತೊಗೊಂಡಿದ್ರೆ ನೀವು 550 ತೊಗೋಬೇಕಿತ್ತು. ಐ ಟುಕ್ ಇಟ್ ಆನ್ 600 ತೊಗೊಂಡೆ. 600ಅಲ್ಲಿ ಈಸಿಯಾಗಿ ಐ ಜಸ್ಟ್ ಕ್ಯಾಪ್ಚರ್ಡ್ ವೆರಿ ಈಸಿಲಿ 14-15 ಪಾಯಿಂಟ್ ಸಿಕ್ತು, ಎಕ್ಸಿಟ್ ಆದೆ. ಸೊ ಅದಾದಮೇಲೆ ಕೂಡ ಮಾರ್ಕೆಟಲ್ಲಿ ಸ್ಪೈಕ್ ಬರ್ತಾಯಿದೆ, ಸೆಲ್ಲರ್ಸ್ ಆಕ್ಟಿವೇಟ್ ಆಗ್ತಾರೆ. ಸ್ಪೈಕ್ ಬರ್ತಿದೆ, ಸೆಲ್ಲರ್ಸ್ ಆಕ್ಟಿವೇಟ್ ಆಗ್ತಾರೆ. ಇಟ್ ಈಸ್ ನಥಿಂಗ್ ಬಟ್ ಪ್ಯಾನಿಕ್ನೆಸ್ ಇನ್ ದ ಮಾರ್ಕೆಟ್. ಇದು ಪ್ಯಾನಿಕ್ನೆಸ್ನ ತೋರಿಸ್ತಿದೆ ಮಾರ್ಕೆಟಲ್ಲಿ. ಈ ಬಯರ್ಸ್ನ ಟ್ರಸ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಈ ಬಯರ್ಸ್ನ ತುಂಬ ಟ್ರಸ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ರೀಮಿಯಮ್ಸ್ಗಳು ಮೂವ್ ಆಗೋದಿಲ್ಲ. ಯಾಕೆಂದರೆ ಮಾರ್ಕೆಟಲ್ಲಿ ಪ್ಯಾನಿಕ್ನೆಸ್ ಇದೆ. ಮಾರ್ಕೆಟ್ ರಿಟ್ರೇಸ್ಮೆಂಟ್ಗೂ ಪ್ಯಾನಿಕ್ನೆಸ್ಗೂ ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳಿ. ದಿಸ್ ಈಸ್ ದ ಪ್ಯಾನಿಕ್ ಸೆಲ್ಲಿಂಗ್. ಏನಕ್ಕೆ ಸೆಲ್ಲಿಂಗ್ ಬಂದಿದೆ ನಂಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ನನಗೆ ವಾಟ್ಸಪ್ ಮಾಡಿ. ಇದು ಪ್ಯಾನಿಕ್ ಸೆಲ್ಲಿಂಗ್. ಓಕೆನಾ. ದಿಸ್ ಆಲ್ಸೋ ಕೈಂಡ್ ಆಫ್
ಪ್ಯಾನಿಕ್ ಸೆಲ್ಲಿಂಗ್ ಅಂದರೆ ಪ್ಯಾನಿಕ್ ಸೆಲ್ಲಿಂಗ್ ಅನ್ನೋದಕ್ಕಿಂತ ಸಮ್ ರಿಟ್ರೇಸ್ಮೆಂಟ್ ಸೆಲ್ಲಿಂಗ್ ಅಂತ ಹೇಳ್ಬೋದು. ಇದು ಹ್ಯೂಜ್ ಪ್ಯಾನಿಕ್ ಸೆಲ್ಲಿಂಗ್ ಅಲ್ಲ. ಓಕೆನಾ. ಸೊ ಇದು ರಿಟ್ರೇಸ್ಮೆಂಟ್. ವಾಟ್ ಯು ಆರ್ ಸೇಯಿಂಗ್, ದಿಸ್ ಈಸ್ ದ ರಿಟ್ರೇಸ್ಮೆಂಟ್. ಇದು ರಿಟ್ರೇಸ್ಮೆಂಟ್ ಆಗುತ್ತೆ. ಇದು ಆಲ್ರೆಡಿ ಚಾರ್ಟ್ ಪ್ರಕಾರ ಮೂವ್ ಆಗ್ತಿದೆ. ಇದು ರಿಟ್ರೇಸ್ಮೆಂಟು, ಪ್ರಾಫಿಟ್ ಬುಕ್ಕಿಂಗ್ ರಿಟ್ರೇಸ್ಮೆಂಟು, ಇದು ಪ್ರಾಫಿಟ್ ಬುಕ್ಕಿಂಗ್ ರಿಟ್ರೇಸ್ಮೆಂಟು. ಬಟ್ ಇವಾಗ ನೀವು ಆ್ಯಕ್ಚುಲಾಗಿ ನೋಡ್ಬೇಕಾಗಿರೋದೇನು, ಸೊ ಮಾರ್ಕೆಟು ಲಾಸ್ಟ್ 10 ಡೇಸಲ್ಲಿ ಏನೇನು ಮಾಡಿದೆ ಅನ್ನೋದನ್ನು. ಸೊ ಮಾರ್ಕೆಟು ಹ್ಯೂಜ್ ಬೈಯಿಂಗ್ ರ್ಯಾಲಿ ಮಾಡಿತ್ತು. ಇದನ್ನ ಸೆಕೆಂಡ್ ಟೈಪ್ ಆಫ್ ಅನಾಲಿಸಿಸ್. ಇವಾಗ ನಾನು ಬೆಳಗ್ಗೆ ನಾನು ಟ್ರೇಡ್ ಮಾಡಿರೋದು ಇಂಟ್ರಾಡೇ ಮೈ ಮೈಂಡ್ಸೆಟ್, ವೆರಿ ಇಂಟ್ರಾಡೇ ಮೈಂಡ್ಸೆಟ್ ಅನಾಲಿಸಿಸ್ ನಾನು ಟ್ರೇಡ್ ಮಾಡೋದು ಯೂಶಲಿ. ಸೊ ನಿಮಗೆ ಯೂಟ್ಯೂಬಲ್ಲಿ ತುಂಬ ಜನ ಹೇಳ್ತಾರಲ್ಲ, ಲೈಕ್ ಮಾರ್ಕೆಟಲ್ಲಿ ಆಪೋಸಿಟ್ ಟ್ರೇಡ್ ಮಾಡಿ, ಅದು ಮಾಡಿ, ಇದು ಮಾಡಿ, ವಾಟ್ ಎವರ್ ದೇ ಆರ್ ಲೈಕ್ ಅವ್ರ ಥಿಂಗ್ಸ್ಗಳನ್ನ ಹೇಗೆ ಕಲ್ತಿರ್ತಾರೆ ಅದ್ರ ಪ್ರಕಾರ ಹೇಳ್ತಾರೆ. ಸೊ ಇದನ್ನ ಲೈಕ್ ಕೆಲವರು ಥಿಂಕ್ ಮಾಡೋದು ಹೆಂಗೆ, ಬಿಗ್ ಪ್ಲೇಯರ್ಸ್ಗಳು ಹೇಗೆ ಟ್ರೇಡ್ ಮಾಡ್ತಾರೆ ಅಂತ. ಹ್ಯೂಜ್ ಗ್ಯಾಪ್ ಅಪ್, ರಿಟ್ರೇಸ್ಮೆಂಟ್, ಪ್ರಾಫಿಟ್ ಬುಕ್ಕಿಂಗ್, ರಿಟ್ರೇಸ್ಮೆಂಟ್, ರಿಟ್ರೇಸ್ಮೆಂಟು, ಪ್ರಾಫಿಟ್ ಬುಕ್ಕಿಂಗು, ಅಪ್ಸೈಡ್ ಟ್ರೇಡ್. ಸೊ ದಿಸ್ ಈಸ್ ಅ ರಿಟ್ರೇಸ್ಮೆಂಟ್, ಮಾರ್ಕೆಟ್ ವೆಂಟ್ ಅಪ್ಸೈಡ್. ಓಕೆನಾ. ಸೊ ಮಾರ್ಕೆಟ್ ಸ್ಲೋಲಿ ರೆಡಿ ಫಾರ್ ಬ್ರೇಕ್ಔಟ್. ಸೊ ಬ್ರೇಕ್ಔಟ್ಗೆ ಹೋಗಿತ್ತು, ರಿಟ್ರೇಸ್ಮೆಂಟ್ ಕೊಡ್ತು. ಸೊ ತುಂಬ ಜನ ಅಂದ್ಕೊಂಡಿದ್ರು ಏನಂದರೆ ಬ್ರೇಕ್ಔಟ್ ಆಗದಲ್ಲೇ ಒಂದು ರಿಟ್ರೇಸ್ಮೆಂಟ್ ಬಂದರೆ ಐ ಕ್ಯಾನ್ ಬೈ ಇಟ್ ಅಂತ. ಸೊ ದಿಸ್ ವಾಸ್ ದ ಲೆವೆಲ್ ಪೀಪಲ್ ಸ್ಟಾರ್ಟೆಡ್ ಬೈಯಿಂಗ್. ಸೊ ಓವರಾಲ್ ಸ್ಟ್ರಕ್ಚರ್ ಅನಾಲಿಸಿಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಸ್ಟ್ರಕ್ಚರ್ ಅನಾಲಿಸಿಸ್ನ ನಾನು ಯೂಶಲಿ ತುಂಬಾ ಏನು ನೋಡ್ಕೊಂಡು ಮಾಡೋದಿಲ್ಲ, ನಾನು ತುಂಬಾ ಕಡಿಮೆ ನಾನು ನೋಡೋದು. ಸೊ ಹಾಗಾಗಿನೇ ನಮಗೆ, ಯಾಕೆಂದರೆ ನನಗೆ ಇಂಟ್ರಾಡೇ ಟ್ರೇಡಿಂಗಲ್ಲಿ ಸ್ಟ್ರಕ್ಚರ್ ಅನಾಲಿಸಿಸ್ ಬಂದು ಸ್ವಿಂಗ್ ಟ್ರೇಡಿಂಗಲ್ಲಿ ತುಂಬ ಈಸಿ ಇರುತ್ತೆ. ಸೊ ಮಾರ್ಕೆಟಲ್ಲಿ ಇಲ್ಲಿಂದ ಲೈಕ್ ಅಗೇನ್ ರಿಟ್ರೇಸ್ಮೆಂಟ್ ಕೊಟ್ಟಿದೆ, ಲೆಟ್ಸ್ ಗೋ ಫಾರ್ ಬೈಯಿಂಗ್. ದಿಸ್ ಈಸ್ ದ 3 ಮೇಜರ್ ಪೀಪಲ್ಸ್ ಲುಕಿಂಗ್ ಫಾರ್ ಬೈಯಿಂಗ್ ಸೈಡ್. ಸೊ ಇವನು ಬೈ ಮಾಡಿದವನು ಈ ಲೆವೆಲ್ಸಲ್ಲಿ ಮೇ ಬಿ ಇಫ್ ಇಟ್ ಟುಕ್ ಅ ಸ್ಟಾಪ್ ಲಾಸ್, ಆ ಸ್ಟಾಪ್ ಲಾಸ್ ತೊಗೊಂಡಿಲ್ಲ ಅಂದರೆ ಅವನು ಕಾಸ್ಟ್ ಟು ಕಾಸ್ಟಲ್ಲಿದೆ. ಚಲೋ ನಾಳೆ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗುತ್ತೆ, ಇಲ್ಲ ಫ್ಲಾಟಿಶ್ ಓಪನ್ ಆಗುತ್ತೆ, ಐ ಆಮ್ ಕಂಫರ್ಟಬಲ್ ಅಂತ. ಬಟ್ ಇವಾಗ ಏನಾಯಿತು, ಮಾರ್ಕೆಟ್ ಇವತ್ತು 200 ಪಾಯಿಂಟ್ ಗ್ಯಾಪ್ ಡೌನ್ ಓಪನ್. ಯಾಕೆ ಪ್ಯಾನಿಕ್ ಸೆಲ್ಲಿಂಗ್ ಅಂತ ಹೇಳ್ತೇನೆ ಅಂದರೆ, ಇಲ್ಲಿಂದ ಹಾಕಿರೋನು ಈ ಸೀನ್ ವೆರಿ ಬಿಗ್ ಅಮೌಂಟ್. ಓಕೆನಾ. ಅವ್ನು ಪ್ರಾಫಿಟ್ ಪಾರ್ಷಿಯಲ್ ಬುಕ್ ಮಾಡ್ಕೊಂಡಿದ್ರೆ ಓಕೆ, ಬುಕ್ ಮಾಡಿಲ್ಲ ಅಂದರೆ ಫೋಲ್ಡ್ ಮಾಡ್ತಿದ್ರೆ, ನಾವು ದಿಸ್ ವಾಸ್ ದ ಲೆವೆಲ್. ಮಾರ್ಕೆಟಲ್ಲಿ ಅವನು ಮತ್ತೆ ಅಗೇನ್ ಅವ್ನು ಮನಿ ಹಾಕೋದಿಲ್ಲ ಇಲ್ಲಿ, ಈ ವಿಲ್ ವೆಯ್ಟ್. ಯಾಕೆಂದರೆ ಮಾರ್ಕೆಟಲ್ಲಿ ಇಲ್ಲಿ ಏನಾದರೂ ಪ್ರಾಫಿಟ್ ಬುಕ್ ಮಾಡಿರ್ತಾನೆ ಅಂದರೆ ಓಕೆ ಫೈನ್. ಈಗ ನಿಮಗೆ 25,560 960 ಅಂದರೆ ಆಲ್ಮೋಸ್ಟ್ 400-500 ಪಾಯಿಂಟ್ಸ್ ನಿಫ್ಟಿಯಲ್ಲಿ ಹ್ಯೂಜ್ ಅಮೌಂಟ್ ಸಿಕ್ಕಿದೆ. ಒಂದು ಹ್ಯೂಜ್ ಅಮೌಂಟು, ಒಂದು ಎಕ್ಸ್ಪೈರಿ ಕೂಡ ಮುಗಿದಿದೆ. ಸೊ ಎರಡರಲ್ಲೂ ಹಿ ಮೇಡ್ ಇಟ್ ಗುಡ್ ಪ್ರಾಫಿಟ್ ಅಂದರೆ, ಸೊ ಅಗೇನ್ ಅವ್ನು ಇಲ್ಲಿಗೆ ಬಂದಾಗ ದುಡ್ಡು ಹಾಕೋದಿಲ್ಲ. ಪೀಪಲ್ ವೆಯ್ಟ್ ನಾವು, ಬಿಕಾಸ್ ಮಾರ್ಕೆಟು ಅಪ್ಸೈಡ್ ಹೋಗ್ಲಿಕ್ಕೆ ಟ್ರೈ ಮಾಡ್ತಾ ಇದೆ, ಬಟ್ ಮಾರ್ಕೆಟ್ನ ಸೆಲ್ಲರ್ಸ್ ಕೆಳಗಡೆ ತಳ್ತಿದ್ದಾರೆ ಅಂದಾಗ ದೇ ಆರ್ ವೆಯ್ಟಿಂಗ್. ಸೊ ಈ ಲೆವೆಲ್ಸಲ್ಲಿ ಮಾರ್ಕೆಟು ಇವಾಗ ಪ್ಯಾನಿಕ್ನೆಸ್ಸಲ್ಲಿದೆ. ಸೊ ಪ್ಯಾನಿಕ್ನೆಸ್ಸಲ್ಲಿದೆ ಅಂದಾಗ ಟ್ರೇಡ್ ಮಾಡೋದು ಅಷ್ಟು ಈಸಿ ಆಗೋದಿಲ್ಲ, ಅಂದರೆ ಬೈಯಿಂಗ್ ಸೈಡ್ ಟ್ರೇಡ್ ಮಾಡೋಕ್ಕೆ ಈಸಿ ಅಲ್ಲ. ಸೊ ಸೆಲ್ಲಿಂಗ್ ಟ್ರೇಡ್ ಮಾಡೋದು ಆಲ್ವೇಸ್ ಇಟ್ಸ್ ಅ ಕಂಫರ್ಟಬಲ್. ಸೇಮ್ ಲಾಜಿಕ್ಕು. ನಾನು ಅಷ್ಟೂ ನೋಡೇನು ಅನಾಲಿಸಿಸ್ ಮಾಡಿ ಟ್ರೇಡ್ ತೊಗೊಳ್ಳಿಲ್ಲ. ನನ್ನ ಮೈಂಡಲ್ಲಿ ಇದ್ದಿದ್ದು ಇಟ್ಸ್ ಅ 200 ಪಾಯಿಂಟ್ ನಥಿಂಗ್ ಬಟ್ ಇಟ್ಸ್ ಅ ಪ್ಯಾನಿಕ್ ಸೆಲ್ಲಿಂಗ್. ಲೆಟ್ಸ್ ವೆಯ್ಟ್ ಫಾರ್ ಇಟ್ ರಿಟ್ರೇಸ್ಮೆಂಟ್. ಇಫ್ ಇಟ್ಸ್ ಅನ್ ಬ್ರೇಕ್ ಡೌನ್ ವಿ ವಿಲ್ ಗೋ ವಿತ್ ಸೆಲ್ಲಿಂಗ್ ಸೈಡ್ ಅಂತ. ಓಕೆನಾ. ಸೊ ಸೇಮೇ ಐ ಟುಕ್ ಇಟ್, ಐ ಫಿನಿಶ್ಡ್. ಅದಾದಮೇಲೆ ಕೂಡ ರಿಟ್ರೇಸ್ಮೆಂಟಲ್ಲಿ ಬಂದಾಗಲೂ ಟ್ರೇಡ್ ತೊಗೊಂಡವರು ಪ್ರಾಫಿಟ್ ಮಾಡಿರ್ತಾರೆ, ಇಲ್ಲ ಅಂತಲ್ಲ. ಬಟ್ ಇಲ್ಲಿ ತನಕ ರಿಟ್ರೇಸ್ಮೆಂಟ್ ಯಾಕೆ ಬಂದಿಲ್ಲ ಅಂದರೆ, ಬೆಳಗ್ಗೆನೇ ಬಂದರೆ ಬರಬೇಕಿತ್ತು ಮಾರ್ಕೆಟಲ್ಲಿ. ಇವಾಗ ಒಂದೊಂದು ಲೈಕ್ ಲೈನ್ಸ್ಗೆ ನಿಮಗೆ ಆಲ್ಮೋಸ್ಟ್ 60-70 ಪಾಯಿಂಟ್ಸ್ ಡಿಸ್ಟೆನ್ಸ್ ಇದೆ. ಆ ಡಿಸ್ಟೆನ್ಸು ಫ್ರೈಡೇ ಆಗಿರೋದ್ರಿಂದ ಕವರ್ ಮಾಡುತ್ತೆ ಅನ್ನೋದು ಸುಳ್ಳು. ನನ್ನ ಪ್ರಕಾರ ಫ್ರೈಡೇ ಯೂಶಲಿ ಸೈಡ್ ವೇಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾನು ಅಂದ್ಕೊಂಡಿನಿ ಮೇ ಬಿ ಇವತ್ತು ಸೈಡ್ ವೇಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಮಾರ್ಕೆಟು. ಸೊ ಸುಮ್ಮನೆ ನಿಮ್ಮನ್ನು ನೀವು ರಶ್ ಮಾಡಿಕೊಂಡು ಲಾಸ್ ಮಾಡ್ಕೊಬೇಡಿ. ಇಫ್ ಯು ಮೇಡ್ ಅ ಪ್ರಾಫಿಟ್ ಜಸ್ಟ್ ಮೂವ್ ಆನ್. ಸೊ ಇವತ್ತಿಗೆ ಲಾಸ್ ಹಾಕಪ್ಪ ಅಂತ ಕ್ಲೋಸ್ ಮಾಡಿ. ಸೊ ಅದೇ ನಿಮಗೆ ರಿಟ್ರೇಸ್ಮೆಂಟ್ ಬೆಳಗ್ಗೆ ಸಿಕ್ಕಿದರೆ ಐ ಕುಡ್ ಹ್ಯಾವ್ ಹೋಲ್ಡೆಡ್. ನಾನು ಅಂದ್ಕೊಂಡಿದ್ದೆ ರಿಟ್ರೇಸ್ಮೆಂಟ್ 23% ಬಂದ್ರೂ ಈಸಿಯಾಗಿ ಹೋಲ್ಡ್ ಮಾಡಿ ಟ್ರೇಡ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಹೋಪ್ ನಿಮಗೆ ಲಾಜಿಕ್ ಕೂಡ ಅರ್ಥ ಆಗಿದೆ, ಥಿಂಗ್ಸ್ ಕೂಡ ಅರ್ಥ ಆಗಿದೆ, ಹೇಗೆ ಮಾರ್ಕೆಟ್ ವರ್ಕ್ ಆಗ್ತಿದೆ ಅನ್ನೋದು ಕೂಡ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಓಕೆನಾ. ಸೊ ಇದು ಇವತ್ತಿನ ಅನಾಲಿಸಿಸ್ ಆಗಿತ್ತು. ಏಕೆ ಮಾರ್ಕೆಟ್ ಯಾಕೆ ಪ್ಯಾನಿಕ್ನೆಸ್ ಸೆಲ್ಲಿಂಗ್ ಆಗುತ್ತೆ ಅನ್ನೋದನ್ನು ನಿಮಗೆ ಓವರಾಲ್ ಸ್ಟ್ರಕ್ಚರ್ ಹೇಳಿದೆ. ಯೂಶಲಿ ಆ ಸ್ಟ್ರಕ್ಚರ್ನ ಎಲ್ಲ ಹೇಳ್ಕೊಂಡು ಕುತ್ಕೊಳ್ಳಲ್ಲ ಯಾರೂ. ನಾನು ಕೂಡ ಅಷ್ಟೇ ಅಷ್ಟು ಸ್ಟ್ರಕ್ಚರ್ನ ನೋಡಿ ಟ್ರೇಡ್ ಮಾಡೋದಿಲ್ಲ. ಇಂಟ್ರಾಡೇಯಲ್ಲಿ ನಮಗೆ ಸ್ಮಾಲ್ ಥಿಂಗ್ಸ್ ಮ್ಯಾಟರ್ಸ್ ಲಾಟ್. ಓಕೆನಾ. ಸೊ ಸ್ಮಾಲ್ ಥಿಂಗ್ಸ್ ಮ್ಯಾಟರ್ಸ್ ಲಾಟ್ ಅಂದಾಗ ಅಷ್ಟೂ ನೋಡಿಕೊಂಡು ಟ್ರೇಡ್ ಮಾಡ್ಕೊಂಡು ಕೂತ್ಕೊಳ್ಳೋ ಅಷ್ಟು ಮೈಂಡ್ಸೆಟ್ಟು ಯಾರಿಗೂ ಇರೋದಿಲ್ಲ. ಓಕೆನಾ. ಹೋಪ್ ನಿಮಗೆ ಥಿಂಗ್ಸ್ ಆ್ಯಂಡ್ ಲಾಜಿಕ್ಸ್ ಎವ್ರಿಥಿಂಗ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ಕಲಿಬೇಕು ಅನ್ನೋರು ಇವತ್ತಿನ ಬ್ಯಾಚ್ನ ನಿಮಗೆ ಕಂಫರ್ಟಬಲ್ ಅನಿಸಿದರೆ ಜಾಯ್ನ್ ಆಗಿ ಕಲೀರಿ. ಓಕೆನಾ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.